ಗೌರಿ, ಮುರುಗೋಡು, ಕಾಟ್ಲ, ಬಂಗುಡೆ, ಬೈಗೆ, ಬೂತಾಯಿ, ನೇಗಿಲೆ, ಬಾಂಗ್ಲಿ, ಗುರ್ಕಿ, ಜೆಬ್ಬು, ಪಾಪ್ಲೆಟ್, ತೋಡಿ, ಮೋರಿ, ಸೋರ್ಲೆ, ಪೇಡಿ, ಕರೇಲ್, ಕುಡ್ತಲಿ, ಕೊಕ್ಕಾರೆ, ಶೆಳಕ, ಬಾಳೆ, ಚಟ್ಲಿ, ಮಳವಿ, ನೀಲಿಕಲ್ಲು, ಸುರ್, ಜೀರಿಗೆ ಮೀನು, ತಾರಾಯಿ, ಬೇಸನ್, ಓಂಬತೋಲ್, ಕಣಕ, ಟೋಂಕಿ, ಫಾಲ್ಸೆ, ಬದ್ವಿ, ಜಬಂತಾಲ್, ಗೋಲಾ, ಆಂಚೋಲ್, ಬೋಳಿಂಗೀರ್, ಎರ್ಲಿ, ನೇತಾಲಿ, ಮನಂಗು, ಜಬ್ಬು, ಮಂಡೇಲಿ, ಬಿಂಬುಲಿ, ಕೊಲೆಂಜಿ, ಚಟ್ಲಿ, ಬೊಂಬಲ್, ಬಂಗುಲಿ, ಬಾಬಾ, ಬಾಟಾ, ತೀಡೆ, ಗೋಡ್ಸೆ, ಕೆಂಬಾರಿ, ಕೊರ್ಚ, ಗಿಡಪಕ್ಕೆ, ಗೆಂಡಾಯಿ, ಮಚುಲು, ಕೊಡೈ, ಕೋರ, ಕಾಂತಾಲೈ, ಕಾಲು, ದಡಿಯಾರ್, ದೋಡಿ, ಕಲ್ಲೂರ್, ಘೋಟಿ, ಕಾಟ್ಲ, ಜಿಲೇಬಿ, ಸುರುಮಿ, ಮುರಂಗಿ, ಅಂಜಲ್. ಎಷ್ಟು ರೀತಿಯ ಹೆಸರಿನ ಮೀನುಗಳಿದೆ ಸ್ನೇಹಿತರೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಮೀನು ಯಾರಿಗಿಷ್ಟ ಇಲ್ಲ ಹೇಳಿ? ಸಸ್ಯಾಹಾರಿಗಳಿಗೆ ನಾನು ಹೇಳ್ತಾ ಇಲ್ಲ, ಮಾಂಸಾಹಾರಿಗಳಿಗೆ, ಮಾಂಸ ತಿನ್ನುವಂತಹ ಪ್ರತಿಯೊಬ್ಬರಿಗೂ ಸಹ ಮೀನಂದರೆ ಅಷ್ಟು ಇಷ್ಟ, ತುಂಬ ಇಷ್ಟ. ಇಂತಹ ತಿನ್ನುವಂತಹ ಮೀನುಗಳಲ್ಲಿ ಅನೇಕ ಹೆಸರಿನ ಅನೇಕ ಜಾತಿಯ ಮೀನುಗಳಿದೆ ಸ್ನೇಹಿತರೆ. ಮೀನಂದರೆ ಬಾಯಿ ರುಚಿ, ದೇಹಕ್ಕೂ ಸಹ ಆರೋಗ್ಯ. ವೈದ್ಯರು ಸಹ ಹೇಳ್ತಾರೆ ಮಟನ್ ಮತ್ತು ಚಿಕನ್ಗಿಂತ ಹೆಚ್ಚಾಗಿ ಮೀನುಗಳನ್ನು ತಿನ್ನಿ ಅಂತ ಹೇಳಿ. ಕರಾವಳಿ ಜನ ಬುದ್ಧಿವಂತರು ನಾವು ಅಂತ ಹೇಳ್ತೀವಿ. ಕರಾವಳಿ ಜನ ತುಂಬ ಸುಂದರರು ಅಂತ ಹೇಳ್ತೀವಿ. ಯಾಕೆ ಅಂದರೆ ಅವರು ಪ್ರತಿನಿತ್ಯದ ಆಹಾರದಲ್ಲಿ ಮೀನುಗಳನ್ನು ತಿಂತಾರೆ. ಇಂತಹ ಮೀನಿನ ಬಗ್ಗೆ ಒಂದು ವಿಡಿಯೋ ನಾನು ಮಾಡೋಕ್ಕೆ ಅಂತೇಳಿ ನಾನು ಬಂದಿದ್ದೀನಿ ಸ್ನೇಹಿತರೆ. ಈ ಮೀನು ಆಲ್ಮೋಸ್ಟ್ ಆಲ್ ವರ್ಷ ಪೂರ್ತಿ ಸಿಕ್ಕತ್ತೆ, ಆದರೆ ಮಳೆಗಾಲದ 4 ತಿಂಗಳು ಮೀನುಗಳು ಭಾಳ ಕಷ್ಟ ಸಿಕ್ಕೋದು. ಅದರಲ್ಲೂ ಸಮುದ್ರದ ಮೀನುಗಳಂತೂ ಸಿಕ್ಕೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಮಳೆ ಬರುವಾಗ ಸಮುದ್ರದ ನೀರು ಹೆಚ್ಚಾಗುತ್ತೆ, ಅಲೆಗಳು ತುಂಬ ಫೋರ್ಸಲ್ಲಿ ಇರ್ತವೆ. ಹಾಗಾಗಿ ಮೀನುಗಾರರಿಗೆ ಬಲೆ ಹಾಕಲಿಕ್ಕೆ ಅಥವಾ ದೋಣಿ ಬಿಡಲಿಕ್ಕೆ ಬಿಡಲ್ಲ, ಹಾಕಬೇಡಿ ಅಂತ ಹೇಳ್ತಾರೆ, ತಡಿಸ್ತಾರೆ. ಇದು ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಅಂದರೆ, ಈ ಮಳೆಗಾಲದಲ್ಲಿ ಅಂದರೆ ಪ್ರತಿ ಮಳೆಗಾಲದಲ್ಲೂ ಮೀನುಗಳು ಮೊಟ್ಟೆಗಳನ್ನು ಇಡುವಂತಹ ಸಮಯ. ಇಂತಹ ಸಮಯದಲ್ಲಿ ಅಂದರೆ ಅವು ಮೊಟ್ಟೆಗಳನ್ನು ಹಿಡಿಯುವಂತಹ ಸಮಯದಲ್ಲಿ ನಾವು ಹಿಡಿದು ತಿಂದರೆ ಅದರ ಸಂತತಿ ಅಂದರೆ ಸಮುದ್ರದ ಏನು ಸಂಪತ್ತು ಇದೆ, ಸಮುದ್ರದ ಸಂಪತ್ತೇ ಮೀನುಗಳು, ಆ ಸಮುದ್ರದ ಸಂಪತ್ತು ನಶಿಸಿ ಹೋಗುತ್ತೆ, ಮುಂದೆ ಮೀನುಗಳ ಉತ್ಪತ್ತಿ ಕಡಿಮೆ ಆಗುತ್ತೆ ಅಂತ ಹೇಳಿ ಮಳೆಗಾಲದಲ್ಲಿ ಮೀನನ್ನು ಹಿಡಿಯೋಕ್ಕೆ ಬಿಡಲ್ಲ. ಆದರೆ ಪ್ರತಿನಿತ್ಯದ ಆಹಾರದಲ್ಲಿ ಮೀನನ್ನು ತಿನ್ನುವವರು, ಮೀನು ಬೇಕೇ ಬೇಕು ನಮ್ಮ ಊಟಕ್ಕೆ ಅಂತೇಳಿ ಇರುವಂಥವರಿಗೆ ಅಂದರೆ ಕರಾವಳಿ ಜನಗಳಿಗೆ ಈ ಮಳೆಗಾಲದಲ್ಲಿ ಮೀನು ತಿನ್ನಬೇಕು ಅಂದರೆ ಏನು ಮಾಡ್ತಾರೆ, ಏನನ್ನು ಉಪಯೋಗಿಸ್ತಾರೆ, ಹೇಗೆ ಉಪಯೋಗಿಸ್ತಾರೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ ವಿಡಿಯೋವನ್ನು ನೋಡಲಿಕ್ಕೂ ಮುಂಚೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಈ ಮೀನಿನ ಬಗ್ಗೆ, ಮೀನಿನ ಹೆಸರುಗಳು ನಿಮಗೇನು ಗೊತ್ತಿದೆ ಅಂತ ಹೇಳಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ನೀವು ತಿಳಿಸೋದ್ರಿಂದ ಬೇರೆಯವರಿಗೆ ಅಂದರೆ ಗೊತ್ತಿಲ್ಲದವ್ರಿಗೂ ಸಹ ಗೊತ್ತಿಲ್ಲದ ಹೆಸರುಗಳು ಗೊತ್ತಾಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಮೀನುಗಳು ಸಾಮಾನ್ಯ ಮಾರ್ಕೆಟಿಗೆ ಹೋಗಿ ತೊಗೊಂಬರ್ತೀವಿ, ಇಲ್ಲ ಗಾಡಿನಲ್ಲಿ ಬರ್ತಾರೆ, ಇಲ್ಲ ಪುಟ್ಟಿನಲ್ಲಿ ಹೊತ್ಕೊಂಡು ಮೀನು ಮಾರುವವರ ಮಡದಿಯರು, ಹೆಂಡತಿಯರು ಅಥವಾ ಅವರ ಮನೆಯ ಹೆಣ್ಣು ಮಕ್ಕಳುಗಳು ಮಾರಲಿಕ್ಕೆ ಬರ್ತಾರೆ, ನಾವು ಕೊಂಡುಕೊಳ್ತೀವಿ. ಆದರೆ ಮಳೆಗಾಲದಲ್ಲಿ ಮೀನು ತರೋಕ್ಕಾಗಲ್ಲ, ಅವ್ರ ಕೈಯಲ್ಲೂ ತರೋಕ್ಕಾಗಲ್ಲ, ಅವ್ರಿಗೆ ಸ್ಟಾಕ್ ಬರಲ್ಲ, ಸಮುದ್ರದಿಂದನೂ ಬರಲ್ಲ, ಹೊಳೆಯಿಂದ ಸಿಗೋದು ಸಹ ಕಷ್ಟ ಆಗುತ್ತೆ. ಅಂಥ ಸಮಯದಲ್ಲಿ ಏನು ಮಾಡಬೇಕು ಮಳೆಗಾಲದಲ್ಲಿ ತಿನ್ನಲಿಕ್ಕೆ ಅಂತ ಹೇಳಿದ್ರೆ, ಈ ಮೀನುಗಾರರು ಏನು ಮಾಡ್ತಾರೆ, ಮಳೆಗಾಲಕ್ಕೂ 4-5 ತಿಂಗಳು ಮುಂಚೆನೇ ಮೀನುಗಳನ್ನು ಅದರ ಕರಳೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಹಚ್ಚಿ ಮರಳಲ್ಲಿ ಒಣಗಿಸಿ ಇಟ್ಟು ಅದನ್ನು ಮಾರ್ತಾರೆ. ಮಳೆಗಾಲದಲ್ಲಿ ಒಣ ಮೀನುಗಳನ್ನು ತಿನ್ನುವ ಸಮಯ ಇದು, ಯಾಕೆಂದರೆ ಹಸಿ ಮೀನು ಸಿಕ್ಕಲ್ಲ. ಅಂತಹ ಒಣ ಮೀನುಗಳು ಹೇಗಿರುತ್ತೆ, ಯಾವ್ಯಾವ ವೆರೈಟೀಸ್ ಇದೆ ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ಫ್ರೆಂಡ್ಸ್, ನೋಡಿ ಬನ್ನಿ. ಇದು ಎಂತ? ಸೊರ್ಲು ಮೀನು. ಇದು ನೋಡಿ, ಒಂದೇ ಮೀನು, ಇದು
ಬಾ ಸೊರ್ಲು ಅಂತ ಹೇಳಿ. ಅದು ಕರಳೆಲ್ಲ ತೆಗೆದು ಓಪನ್ ಮಾಡಿ ಒಣಗಿಸ್ತಾರೆ ಅನ್ಸುತ್ತಲ್ಲ. ಇದಕ್ಕೂ ದೊಡ್ಡದು ಇದೆ. ಮುಳ್ಳಿರುತ್ತಾ? ಮುಳ್ಳಲ್ಲ, ಇದು ಹಲ್ಲು ಹಲ್ಲು. ಅದ್ರ ಹಲ್ಲು ನೋಡಿ, ಒಣಗಿದ್ರು ಹಲ್ಲು ಹಂಗೆ ಇರುತ್ತಲ್ವಾ. ಇಲ್ಲಿ ನೋಡಿ ಗರಗಸ ಥರ ಹಲ್ಲಿದೆ. ಮೈ ಗಾಡ್. ಓಹೋ, ಯಾವ್ದು ಬೇಕಲ್ಲಿ? ಸೊರ್ಲು ಮರಿನಾ? ಬಿರಿಯಾನಿ. ಇದಕ್ಕೆ ಏನು ಹೆಸರು ಹೇಳಿದ್ರಿ? ಇದಕ್ಕೇನು? ಬಿಳಿ ಜಬ್ಬು. ಏನು ಪ್ರಾಬ್ಲಮ್ ಇಲ್ಲ, ದಯವಿಟ್ಟು ಕಡ್ಡಿ ಮೀನಲ್ಲ ಇದು, ಬಾಚಣಿಗೆ ಮೀನು. ಸುಟ್ಟು ತಿನ್ನಕ್ಕೆ ಟೇಸ್ಟ್ ಜಾಸ್ತಿ. ಇದಕ್ಕೆ ಒರಟೆ ಮೀನು ಅಂತ. ಒಡತೆ ಮೀನು. ಓಕೆ ಓಕೆ. ಒಡತೆ ಮೀನು ಇದು ಸಾಂಬಾರಿಗೆ ಚೆನ್ನಾಗಿರುತ್ತೆ, ಫ್ರೈಗೆ. ಹೌದು, ಕೊರವ. ಇದಕ್ಕೆ ಕೊರವ ಅಂತ ಹೇಳ್ತೀರಾ? ಎಂತ? ಹಾಲ್ಸೋರ್ ಮೀನಿನ ಮರಿಗಳು ಇವು. ಹಾಲ್ಸೋರ್ ಮೀನಿನ ಮರಿಗಳು. ಚಳಿಗಾಲ ಅಂತೇಳಿ ಎಲ್ಲ ಪ್ಯಾಕ್ ಮಾಡಿಟ್ಟಿರೋದು, ಮೆತ್ತಗಾಗುತ್ತೆ ಅಂತ. ಅಲ್ಲ, ಸಾರಿ, ಮಳೆಗಾಲ ಅಂತ. ನಾನು ಚಳಿಗಾಲ ಅಂತ ಹೇಳಿ. ಮಂಡೆ ಜಪ್ಪು ಮೀನು. ಮಂಡೆ ಜಪ್ಪೆ ಮೀನು. ಪುಡ್ತಲೆ ಅಂತಾರ? ಸಾರಿ, ಪುಡ್ತಲೆ. ಮಂಡೆ ಜಪ್ಪೆ ಮೀನು ಅಂತ ಹೇಳಿದ್ರಿ ಸರ್. ಇಷ್ಟು ವೆರೈಟೀಸ್ ಇರುತ್ತೆ, ಬಟ್ ನಮಗೆ ಗೊತ್ತಿರಲ್ಲ ಅಷ್ಟು. ತುಂಬ ವೆರೈಟೀಸ್ ಇರ್ತವೆ, ನಮಗೆ ಗೊತ್ತಿರಲ್ಲ ಅಷ್ಟು. ಇದಕ್ಕೆ ದೊಡ್ಡ ಬಾಂಗಡೆ ಅಂತ ಹೇಳ್ತಾರೆ ಹೆಸರು. ಬಾಂಗಡೆನಲ್ಲೇ ದೊಡ್ಡ ಸೈಜ್ ಅಂತ. ಇದನ್ನು ಒಣಗಿಸ್ಬಿಟ್ಟು ಇಡೋದು. ಈ ಮಳೆಗಾಲದಲ್ಲಿ ಹಸಿ ಮೀನುಗಳು ಕಡಿಮೆ ಸಿಕ್ಕೋದು ಅಲ್ವಾ? ಗಾಳ ಹಾಕೋದು ಕಡಿಮೆ ಅಲ್ಲ, ಬಲೆ ಹಾಕೋದು. ಯಾಕೆಂದರೆ ಅವು ಮರಿಗಳ ಮೊಟ್ಟೆಗಳ ಸಮಯ ಅಂತ ಹೇಳ್ತಾರೆ. ಇದಕ್ಕೆ ಹಲ್ಗೆ ಮೀನು ಅಂತ ಹೇಳ್ತಾರಂತೆ. ಫ್ರೈ ಮಾಡೋಕ್ಕೂ ಸಾಂಬಾರಿಗೆ ಚೆನ್ನಾಗಿರುತ್ತೆ. ಹಾಂ ಹಾಂ, ಫ್ರೈಗೂ ಚೆನ್ನಾಗಿರುತ್ತೆ, ಸಾಂಬಾರಿಗೂ ಚೆನ್ನಾಗಿರುತ್ತೆ. ಹಲಿಗೆ ಮೀನು ಒಂಚೂರು ಅಂತ ಸರ್ಕೊಳ್ರಿ. ಹಲಿಗೆ ಮೀನು. ಸೊರ್ಲೆ ಮೀನಿನ ಪೀಸ್ಗಳಿದು. ಸಾಂಬಾರು ಮಾಡಿದ್ರೂ ರುಚಿಯಾಗತ್ತೆ, ಎಣ್ಣೆನಲ್ಲಿ ಕರೆದು ಫ್ರೈ ಮಾಡಿದ್ರೂ ಸಹ ರುಚಿಯಾಗತ್ತೆ. ಒಡತೆ ಮೀನು. ಇದು ಸೊರ್ಲೆ ಮೀನಲ್ಲಿ ಇನ್ನೊಂದು ವೆರೈಟಿ, ಬೇರೆ ವೆರೈಟೀಸ್ ಪೀಸ್ಗಳು.
ಸೊರ್ಲೆ ಮೀನಲ್ಲೇ ವೆರೈಟೀಸ್ ಬೇರೆ ಡಿಫ್ರೆಂಟ್. ಇದು ಸಹ ಸಾಂಬಾರ್ಗೂ ಹಾಕ್ಬೋದು, ಹಾಕ್ಬೋದು. ಪಲ್ಯ ಫ್ರೈನೂ ಮಾಡ್ಬೋದು. ಎಣ್ಣೆ ಫ್ರೈ ಮಾಡ್ಬೋದು, ಸಾಂಬಾರಿಗೆ ಫ್ರೈ ಮಾಡ್ಬೋದು. ಇದು ಆಮ್ಲ ಮೀನು ಅಂತ ಹೇಳ್ತಾರೆ, ಆಮ್ಲ ಮೀನು ಅಂತ ಹೇಳಿ. ಇದನ್ನು ಸಾಂಬಾರು ಸಹ ಮಾಡ್ಬೋದು, ಫ್ರೈನೂ ಮಾಡ್ಬೋದು. ಕೆಲವು ಸಲ ಏನಾಗುತ್ತೆ, ಎಲ್ಲ ಮೀನುಗಳು ಸಾಂಬಾರಿಗೂ ರುಚಿಯಾಗಲ್ಲ, ಕೆಲವು ಮೀನುಗಳು ಫ್ರೈಗೆ ರುಚಿಯಾಗಲ್ಲ, ಕೆಲವು ಮೀನುಗಳು ಎರಡಕ್ಕೂ ಸಹ ಸೆಟ್ ಆಗುತ್ತೆ ಅಲ್ವಾ. ಸಿಗಡಿ ಇದು ಚಿಕ್ಕ ಬಾಂಗಡೆ ಮೀನು. ಚಿಕ್ಕ ಸೈಜು ಬಾಂಗಡೆ ಮೀನು. ಆವಾಗಲೇ ತೋರಿಸಿದ್ದು ನಾನು ದೊಡ್ಡ ಸೈಜ್ ಬಾಂಗಡೆ ಮೀನು. ಇದಕ್ಕೆ ಸೊರ್ಲೆ ಮೀನು ಅಂತ ಹೇಳ್ತಾರೆ. ಸೊರ್ಲೆ ಮೀನು ಇದು ಫ್ರೈಗೆ ಸಾಂಬಾರ್ಗ? ಎರಡಿಗೂ ಆಗುತ್ತೆ. ಇದು ಎರಡಕ್ಕೂ ಆಗುತ್ತಾ? ಒಂದು ಹೇಳ್ತದೆ, ಕೊರಗೊಂದು ಹೇಳ್ತದೆ. ನುಗ್ಗಿಕಾಯಿ ಅಂತಾರೆ ಇದಕ್ಕೆ? ಅದಕ್ಕೆ ಸುಮಾರು ಹೆಸರಿದೆ. ಹೌದಾ? ಕೊರ್ವ ಮೀನು ಅಂತ ಹೇಳಿ ಇದಕ್ಕೆ ನುಗ್ಗಿಕಾಯಿ ಅಂತಲೂ ಸಹ ಕರೀತಾರೆ. ಇವಾಗ ಇದು ನಾವು ತೊಗೊಂಡ್ವಲ್ಲ, ಅದು ಕೊರ್ವನೇನಾ? ಅದು ಕೊರಗೊಂದು. ಓ ಹೌದಾ, ನಾವು ಅದಕ್ಕೆ ಬೇರೆ ಹೆಸರಿಟ್ಟಿದ್ದೀವಿ. ಅದು ಒಂದು ಮೀನಿಗೆ ಎಷ್ಟು ಹೆಸರಿದೆ, ಒಬ್ಬರೊಬ್ಬರು ಒಂದೊಂದು. ಇದು ಕೊರ್ವ ಚಿಕ್ಕ ಸೈಜ್ ಇದೆ, ಒಮ್ಮೊಮ್ಮೆ ತುಂಬ ದೊಡ್ಡ ದೊಡ್ಡ ಸೈಜು ಬರುತ್ತೆ ಬೇಸಿಗೆನಲ್ಲಿ. ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟೊಂದು ಬಗೆಯ ಒಣ ಮೀನುಗಳು, ಎಷ್ಟು ಜಾತಿಯ, ಎಷ್ಟು ಬಗೆಯ ಒಣ ಮೀನುಗಳನ್ನು ತೋರಿಸ್ದೆ ಅಲ್ಲ. ಇನ್ನೂ ತುಂಬ ವೆರೈಟೀಸ್ ಒಣ ಮೀನುಗಳು ಇದೆಯಂತೆ. ಬಟ್ ಈಗ ಸ್ವಲ್ಪ ಸ್ಟಾಕ್ ಕಡಿಮೆ ಆಗಿದೆ, ಯಾಕೆಂದರೆ ಮಳೆ ತುಂಬ ಹಿಡಿದಿದೆ. ತರೋ ಅಷ್ಟೊತ್ತಿಗೆ ಅಂದರೆ ಇದು ಕರಾವಳಿ ಕಡೆಯಿಂದ ಬರೋದು ಸ್ಟಾಕು, ಕೇರಳ, ಮಂಗಳೂರು ಈ ಕಡೆಯಿಂದ. ಹಾಗಾಗಿ ಮೆತ್ತಗಾಗ್ಬಿಡತ್ತೆ ಅಂತ ಹೇಳಿ ಸ್ವಲ್ಪ ಸ್ಟಾಕ್ ಬಂದಿದೆ ಅಂತ ಹೇಳಿದ್ರು. ಎಷ್ಟೋ ಮೀನುಗಳ ಹೆಸರುಗಳನ್ನೇ ನಾವು ಕೇಳಿರಲಿಲ್ಲ, ನೋಡಿರಲಿಲ್ಲ ಕೂಡ. ಇದೆಲ್ಲ ನೋಡಿ ನನಗಂತೂ ಅಯ್ಯೋ ಇಷ್ಟಕ್ಕೊಂದು ಬಗೆ ಇದೆಯಾ ಅಂತ ಅನ್ನಿಸ್ತು. ಅವ್ರು ಹೇಳ್ತಾರೆ ಇನ್ನೂ ತುಂಬ ಬಗೆ ಇದೆ, ನೀವು ಇನ್ನೊಂದು 2-3 ತಿಂಗಳು ಬಿಟ್ಟು ಬನ್ನಿ, ಇನ್ನೂ ಒಳ್ಳೆ ರೀತಿಯ ಒಣ ಮೀನುಗಳು ಬರುತ್ತೆ, ಆವಾಗ ಇನ್ನೂ ಸ್ವಲ್ಪ ವೀಡಿಯೋ ಮಾಡಿ ಅಂತ ಹೇಳಿದ್ರು. ಈಗ ಆದಷ್ಟು ಎಷ್ಟು ಬಗೆ ಇದೆ ಅಂತ ನಾನು ತೋರಿಸಿದ್ದೀನಿ. ಎಲ್ಲ ರುಚಿಯಾದಂತಹ ಒಂದು ಮೀನುಗಳ ಟೇಸ್ಟ್ಗಳಿರೋವಂಥ ಮೀನುಗಳೇ ತೋರಿಸಿದ್ದೀನಿ. ನನ್ನ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು? ನಿಮಗಿದ್ರಲ್ಲಿ ಯಾವುದಾದ್ರೂ ಹೆಸರು ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಗೊತ್ತಿಲ್ಲದವರು ಈ ಮೀನುಗಳ ಹೆಸರುಗಳನ್ನು ನನ್ನ ವಿಡಿಯೋ ನೋಡಿ ತಿಳ್ಕೊಳ್ಳಿ. ಯಾಕೆಂದರೆ ಸ್ಟಾರ್ಟಿಂಗಲ್ಲೂ ನಾನು ಸುಮಾರು ಮೀನುಗಳ ಹೆಸರುಗಳನ್ನು ಹೇಳಿದ್ದೀನಿ. ಹಾಗಾಗಿ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್.